1935ರಲ್ಲಿ ಕೋಲ್ಕತ್ತಾ ವಿಶ್ವವಿದ್ಯಾಲಯದಿಂದ ಉಪಕುಲಪತಿಗಳಾಗಿ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಅಂದ್ರೆ IISನ ಸದಸ್ಯತ್ವ ಸಿಕ್ತು. 1937ರಲ್ಲಿ ಕೋಲ್ಕತ್ತಾ ವಿಧಾನಸಭೆಗೆ ಕೋಲ್ಕತ್ತಾ ವಿಶ್ವವಿದ್ಯಾಲಯದಿಂದ ಚುನಾಯಿತ ಪ್ರತಿನಿಧಿಯಾಗಿ ಬಂದರು. 1938ರಲ್ಲಿ ಕೋಲ್ಕತ್ತಾ ವಿಶ್ವವಿದ್ಯಾಲಯದಿಂದ ಗೌರವಾನ್ವಿತ ಡಿಲಿಟ್ ಉಪಾಧಿ ಅವರಿಗೆ ಸಿಕ್ತು. ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಿಂದ ಗೌರವಾನ್ವಿತ LLD ಉಪಾಧಿ ಅವರಿಗೆ ಸಿಕ್ತು. ಅಂದಿನ ಲೀಗ್ ಆಫ್ ನೇಷನ್ಸ್ ಅಂದ್ರೆ ಇವತ್ತಿನ ವಿಶ್ವಸಂಸ್ಥೆ ಆಗಿರುವಂತಹ ಕಮಿಟಿ ಆಫ್ ಇಂಟೆಲೆಕ್ಚುವಲ್ಸ್ ಕೋಆಪರೇಷನ್ ಸದಸ್ಯರಾಗಿ ನೇಮಕಗೊಂಡ್ರು. 1939ರಲ್ಲಿ ಅಖಿಲ ಭಾರತೀಯ ಹಿಂದೂ ಮಹಾಸಭಾ ಕೋಲ್ಕತ್ತಾ ಅಧಿವೇಶನದಲ್ಲಿ ಭಾಗಿಯಾದರು. 1940ರಲ್ಲಿ ಅಖಿಲ ಭಾರತೀಯ ಹಿಂದೂ ಮಹಾಸಭಾ ಕಾರ್ಯಾಧ್ಯಕ್ಷರಾಗಿ ನೇಮಕಗೊಂಡ್ರು. 1944ರ ತನಕ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡಿದ್ರು.